ಅವರ ಮಗಳು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ನೀನು ಹೇಳುದ? ಅಲ್ಲ, ನೀವು ಯಾಕೆ ಮಾತಾಡಿ? ನಾವು ಚರ್ಚೆ ಮಾಡಿದ್ವಿ. ನೀವು ಅವರ ಮಗಳಲ್ವ ಅಮ್ಮ? ಯಾರ ಮಗಳು? ದಕ್ಷ ಪ್ರಜಾಪತಿಯ ಮಗಳಲ್ವಾ? ಹೌದು. ದಾಕ್ಷಾಯಿಣಿ ಅಂದ್ರೆ ನಾನೇ. ನಿಮ್ಮನ್ನು ಕೊಟ್ಟದ್ದು ಶಂಕರಣ್ಣನಿಗಲ್ವಾ? ಹಾ, ಪರಮೇಶ್ವರ ದೇವರಿಗೆ. ಹೌದಲ್ಲ? ಮತ್ತೆ ನಿಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಆಗುದು ಅಂತ ನಿಮಗೆ ಗೊತ್ತಿರ್ಬೇಕಮ್ಮ. ಹೌದು. ಆದ್ರೂ ನಮ್ಮಲ್ಲಿ ಕೇಳ್ತಾ ಇದ್ದೀರಿ ಅಮ್ಮ. ಏನು ಬೇಸರ ಮಾಡುದು ಬೇಡಮ್ಮ. ಎಮ್ಮೆಯ ಸಂಗಡ ಬನ್ನಿರಮ್ಮ. ಇಲ್ಲ, ನೀವು ಹೇಳಿದ್ರಿ ಅಂತ ನಿಮ್ಮ ಜೊತೆಯಲ್ಲಿ ನಾನು ಬರುವ ಹಾಗಿಲ್ಲ. ಯಾಕಮ್ಮ? ಈಗ ನೀವು ಜೊತೆಯಾಗಿ ಹೋಗುತ್ತಾ ಇಲ್ವಾ? ಹೌದಾ? ನೀವು ಯಾರು ಹೇಳಿ? ಗಂಡ ಹೆಂಡತಿ. ಗಂಡ ಹೆಂಡತಿ. ಮೂರನೇವಳು. ಹಾಗಿದ್ರೆ ನನಗೂ ನಿಮ್ ಮದುವೆ ಆಗಿದೆ ಅಂತ ನೀವು ಹೇಳಿದ್ರಿ. ಹೌದು. ಹಾಗಿದ್ರೆ ನಾನು ನನ್ನ ಪತಿಯನ್ನು ಕೂಡಿ ಬರಬೇಡವೇ? ಅದೌದಮ್ಮ, ತಚಿಬಿಚಿಗಳು ಇಬ್ಬರು ಬರಬೇಕು. ಅದೆಂತದ್ದು ಹಾಗೆ? ತಚಿಬಿಚಿಗಳು ಸತಿಪತಿಗಳು. ಹೌದಮ್ಮ. ನಾವು ಜೊತೆಯಾಗಿ ಬರಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಆದ್ದರಿಂದ ನಾನು ನನ್ನವರೊಂದಿಗೆ ಹೇಳಿ ಅವರನ್ನು ಕೂಡಿಕೊಂಡು ಆದಷ್ಟು ಬೇಗ ಅಲ್ಲಿಗೆ ಬರ್ತೇನೆ. ನೀವು ಹೋಗಬಹುದು. ಎಂತದೆ? ಸೀರೆ ಆಗಬೇಕಂತೆ ಅಮ್ಮ ಅವಳಿಗೆ. ಬೇರೇನು ಬೇಡ. ದೊಡ್ಡವರ ಮನೆಯಲ್ಲಿ ಆಗುವ ಕಾರ್ಯಕ್ರಮ ಆದೀತು. ನಮ್ಮ ಮೇಲೆ ಒಂದು ದೃಷ್ಟಿ ಇದೆಯಮ್ಮ. ಒಂದು ಒಳ್ಳೆಯ ವಿಷಯವನ್ನು ಹೇಳಿದಂತ ನಿಮ್ಮನ್ನು ನಾನೆಂದು ಮರೆಯುವ ಹಾಗಿಲ್ಲ. ಖಂಡಿತ ನಿಮಗೆ ನಾನು ಕೊಡ್ತೇನೆ. ಬಟ್ಟೆ ಸೀರೆ ಬೇಕು ಅಂತ ಆದೀತು. ಉಪಕಾರ ಹೊಂದಿದ್ದೇನಲ್ಲ, ಅದಕ್ಕಾಗಿ ನಿಮಗೆಲ್ಲ ಕೊಡೋಣ. ನೀವು ಹೋಗಿ. ನನ್ನಲ್ಲಿ ಆಡಿ ಹೋದಂತಹ ಬ್ರಾಹ್ಮಣರು ಆ ಕಡೆಗೆ ಹೋಗುತ್ತಾ ಇದ್ದ ಹಾಗೆ ಅವರ ತಲೆ ಕಾಣುವಲ್ಲಿಯ ತನಕ ನೋಡುತ್ತಾ ಉಳಿದೆ ನಾನು. ಅವರು ಹೋದರು ನಿಜ, ಆದರೆ ಅವರು ಆಡಿದಂತಹ ಮಾತುಗಳು ನನ್ನ ಮನದಾಳದಿಂದ ಹೋಗಲೇ ಇಲ್ಲ. ಅದು ಮತ್ತೆ ನನ್ನನ್ನು ಕಾಡುವುದಕ್ಕೆ ಆರಂಭ ಮಾಡಿದೆ. ಅಲ್ಲ, ಯಾಕೆ ನನ್ನಪ್ಪ ನನಗೆ ಹೇಳದೆ ಉಳಿದ್ರು? ಹೇಳಿಕೆ ಹೇಳುವುದಕ್ಕೆ ಯಾಕೆ ಮರೆತಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನನ್ನಪ್ಪನಿಗೆ ನಾನು ಮುತ್ತಿನ ಮಗಳು, ಪ್ರೀತಿಯ ಮಗಳಿಗೆ ಎಲ್ಲಿಯಾದ್ರೂ ಹೇಳುವುದಕ್ಕೆ ಉಳಿಯುತ್ತಾರೆ? ಖಂಡಿತ ಹಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂತ ನಾನು ಅಪ್ಪನ ಮೇಲೆ ಆಕ್ಷೇಪ ಹೊರಿಸುವುದಲ್ಲ. ಅಪ್ಪನ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ಮಗಳಾದವರಿಗೆ ಹೇಳಿಕೆ ಬೇಕಾ? ಕೇಳಿ ತಿಳಿದ್ರೆ ಓಡಿ ಹೋಗುವುದಲ್ವ? ಆದ್ದರಿಂದ ತಡ ಮಾಡುವುದಿಲ್ಲ. ನನ್ನವರಲ್ಲಿ ಹೇಳಿ ಅವರನ್ನು ಕೂಡಿಕೊಂಡು ಆದಷ್ಟು ಬೇಗನೆ ಹೋಗಿ ಬರ್ತೇನೆ. ನೋಡೋಣ, ಹೋಗ್ತೇನೆ. ನಮಸ್ಕರಿಸಿದ್ದೇನೆ. ನಮಸ್ಕಾರ. ಇದರ ಚಮತ್ಕಾರ ಏನು? ವಂದಿಸಿದ್ದೇನೆ. ಹೆಂಡತಿಯಾದವಳು ಗಂಡನಿಗೆ ನಮಸ್ಕಾರ ಕೈ ಮುಗಿದಿದ್ದೇನೆ. ಎಲ್ಲವೂ ಒಂದೇ ಅಲ್ವ? ಅಲ್ಲ, ಒಂದೇ. ಹೌದು. ಬಹಳ ಉತ್ಸಾಹದಿಂದ ಬೇರೆಯಾದ್ರೂ ಕೃತಿಯಲ್ಲಿ ಒಂದೇ ಅಲ್ವ? ನಿಮ್ಮ ಮನಸ್ಸನ್ನು ನನ್ನತ್ತ ಸೆಳೆಯುವುದಕ್ಕಾಗಿ ಹೀಗೆ ಆಡಿದ್ದಷ್ಟೇ. ಹೌದಪ್ಪ, ಪ್ರಕೃತಿಯ ರಮಣೀಯವಾದ ದೃಶ್ಯವನ್ನು ಕಣ್ತುಂಬ ತುಂಬಿಕೊಳ್ತಾ ಇದ್ದೇನೆ. ಇಕೊಳ್ಳಿ, ನಾನೊಮ್ಮೆ ನಿಮ್ಮನ್ನು ಕರೆದೊಯ್ಯಬೇಕು ಅಂತಿದ್ದೇನೆ. ಸ್ವಲ್ಪ ಹೇಳಿ ನೋಡುವ. ಯಾಕೆ? ಹೇಳಿ ಸ್ವಲ್ಪ. ನೀನು ಹೇಳು, ಆವಾಗ ನಾನು ಕೇಳ್ತೇನೆ. ಬನ್ನಿ ಈ ಕಡೆ. ಎಲ್ಲಿಗೆ ಬರ್ಬೇಕು? ಓ, ಅಲ್ಲಿಗೆ ತಪ್ಪಲಿಗೆ. ಅಲ್ಲಿಗೆ ಬರ್ಲೇಬೇಕಾ? ಬರ್ಬೇಕು, ಬನ್ನಿ. Oh,
ಪ್ರಾಣೇಶ್ವರ, ಪ್ರಾಣೇಶ್ವರಿ ಸ್ವಲ್ಪ ಹೀಗೆ ಬನ್ನಿ. ಬರ್ಲೇಬೇಕಾ? ಬೇಕು. ಆ, ಆ ಕಡೆಗೆ ತಪ್ಪಲನ್ನು ನೋಡಿದಿರಲ್ಲ? ಓ ಎತ್ತರವಾದ ಮರ ಉಂಟು, ಕೆಳಗೆ ಸರೋವರ ಉಂಟು, ಇನ್ನೇನು ಹರಿಯುತ್ತಿರುವಂತಹ ನದಿ ಉಂಟು, ಆಮೇಲೆ ದಾರಿ ಉಂಟು, ಆ ದಾರಿ ಉಂಟಲ್ಲ? ಹರದಾರಿ ಉಂಟು. ಹಾ, ಅದು ದಾರಿ ಯಾಕಾಗಿರುವುದು? ಹೋಗುವುದಕ್ಕೆ ನಡೆದುಕೊಂಡು. ಹಾಗಿದ್ರೆ ಅಲ್ಲಿ ದಾರಿ ಹೋಕರಿದ್ದಾರೆ ಅಂತ ಆಯ್ತು. ಖಂಡಿತವಾಗಿ ದಾರಿಯಲ್ಲಿ ಹೋಗುವವರು ಯಾರು ಅಂತ ನೀವು ಗಮನಿಸಿದಿರಾ? ಯಾರಾದ್ರೂ ದಾರಿ ಹೋಗುವವರು ಹೋಗ್ತಾರೆ. ಅಲ್ಲ, ದಾರಿ ಹೋಕರು ಹೌದು, ಮತ್ತೇನು? ಆದ್ರೆ ದಾರಿ ಹೋಗುವವರು ಯಾರದು? ಒಂದೇ ಒಂದೇ ಯಾವ ವರ್ಗ- ಯಾವ ವಿಚಾರದ ಬಗ್ಗೆ ನಾವು ಯಾಕೆ, ಅವರಿಗೇನೋ ಅಗತ್ಯ ಉಂಟು, ಎಲ್ಲಿಗೂ ಹೋಗಬೇಕು, ಹಾಗಲ್ಲ ಸ್ವಾಮಿ, ಎಲ್ಲಿಂದಲೋ ಹೊರಟಿದ್ದಾರೆ. ಒಂದೇ ವರ್ಗಕ್ಕೆ ಸಂಬಂಧಪಟ್ಟವರು ಅಷ್ಟು ಮಂದಿಯೂ ಹೋಗುತ್ತಾ ಇದ್ದಾರೆ. ಒಂದೇ ವರ್ಗದವರು. ಹೌದು, ಬ್ರಾಹ್ಮಣರು ಬ್ರಾಹ್ಮಣರು ಅಷ್ಟು ಮಂದಿ ಹೋಗ್ತಿರುವುದನ್ನು ಸರಿಯಪ್ಪ. ಕಂಡು. ಬ್ರಾಹ್ಮಣರು ಹೌದು ಅಂತಾದ್ರೆ ಹಾ. ಎಲ್ಲಿಯೋ ಒಂದು ಪುಣ್ಯ ಕಾರ್ಯವಾಗುವುದಕ್ಕುಂಟು, ಹಾ, ಅದರಲ್ಲಿ ಭಾಗವಹಿಸುವುದಕ್ಕೆ ಅವರು ಹೋಗ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ. ನೀವು ಹೇಳಿದ ವಿಷಯ ಸತ್ಯ. ಮತ್ತೇನು? ಒಳ್ಳೆ ಕಾರ್ಯಕ್ಕೆ ಹೋಗುತ್ತಾ ಇರುವುದು ಹೌದು. ಹ್ಮ್ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ ಅಂತ ಆಗುವಾಗ ಹ್ಮ್. ನನ್ನ ಮನಸ್ಸು ಹ್ಮ್ ಕುತೂಹಲಕ್ಕೊಳಪಟ್ಟಿತು. ಹೌದಾ? ಕೇಳಿ ತಿಳಿಯಬೇಕು ಅಂತ ಆಸೆ ಆಯಿತು. ಹ್ಮ್ ಹೋಗಿ ಆ ಬ್ರಾಹ್ಮಣೋತ್ತಮರಲ್ಲಿ ಒಬ್ಬರು ಹಿರಿಯರನ್ನು, ವೃದ್ಧರನ್ನು ನಿಲ್ಲಿಸಿ ಹ್ಮ್. ಮಾತನಾಡಿಸಿದೆ ನಾನು. ಹಾ ಹಾ ಮಾತನಾಡಿಸಿ ಹ್ಮ್. ಒಳ್ಳೆ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿದೆ. ಈ ಸದ್ಯಕ್ಕೆ ನೀನು ಬಹಳ ವಿಷಯವನ್ನು ಸಂಗ್ರಹ ಮಾಡ್ಲಿಕ್ಕೆ ಹೊರಟಿದ್ಯಾ? ಹಾಗಲ್ಲ, ಮತ್ತೆ ಆ ವಿಷಯಗಳನ್ನೆಲ್ಲ ಸಂಗ್ರಹ ಆದ ಮೇಲೆ ಆ, ಅಷ್ಟದನ್ನು ಕೇಳಿದ್ನೋ ಇಲ್ವೋ ನಾನು? ಆ, ಏನಾಯ್ತು? ಕೇಳಿ ಸ್ವಾಮಿ, ಕೇಳಿ. ಏನಾಯ್ತು ಕೇಳಿ? ಕೇಳಿ ಹೈರಿದನ್ನ ಮನ ಮನವಲ್ಲಿ ಹೋಗದೆ ಹೇಳಿ, ನೀವು ಹೇಳಿ ಹೇಳಿ ನೀ ಬಿಂದಿನ ಇಲ್ಲಿ ವೈಭವ ಇಲ್ಲ. ನಾಳೆ ಬರುವುದಿಲ್ಲಿಗೆ ನಾಳೆ ಬರುವುದಿಲ್ಲಿಗೆ ಕೇಳಿ ಹೈರಿದ ಮನವು ಅಲ್ಲಿ ಕೇಳಿ ನೀವು ಮುಂದಿನ ಪ್ರಾಣೇಶ್ವರ, ವಿಚಾರ ಸಂಗ್ರಹದಿಂದ ನಿನಗೇನು ಅನುಕೂಲ ಆಯಿತು? ಈಗ ಬ್ರಾಹ್ಮಣೋತ್ತಮರು ಅಷ್ಟು ವಾಕ್ಯಗಳನ್ನು ಆಡಿದ್ರೆ ಇಲ್ವಾ? ಹೇಳಿದ್ರು. ಅದನ್ನು ಮೈ ಮನ ಎಲ್ಲ ತುಂಬಿಕೊಂಡೆ ನಾನು. ಹೌದಾ? ಮೈಯೆಲ್ಲ ಕಿವಿಯಾಗಿ ಹೋಯಿತು. ಹೌದು, ಇರುವುದು ಎರಡು ಕಿವಿಯಾದ್ರು ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಂಡೆ ಅಂತ ನಾನು ಹೇಳ್ತೇನೆ. ನೀನು ಮೊದಲ ಹಾಗೆ ಇಲ್ಲ, ಆಹಾ. ಬಹಳಷ್ಟು ಉತ್ಸಾಹದಿಂದ ಇದ್ದಿ. ಕಾರಣ ಏನೋ ಒಂದು ಸಾಧನೆ ಮಾಡಿದ ಹಾಗೆ ಹಾ. ನಿನ್ನನ್ನು ನೋಡುವಾಗ ಗೊತ್ತಾಗಿದೆ. ಏಡಿ ಇಲ್ಲಿಂದ ಅಲ್ಲಿ ಹೋಗಿ ಹಾಗಲ್ಲ, ಮತ್ತೆ
ಸ್ವಲ್ಪ ಹೇಳಿ. ಎದ್ದು ಏನು ಮಾಡ್ಲಿಕ್ಕೆ ಉಂಟು? ಹಾಗಲ್ಲ, ಅವರೆಲ್ಲ ಹೋಗುತ್ತಿರುವುದು ಎಲ್ಲಿಗೆ ಅಂತ ಹೇಳಿದ್ರಲ್ಲ. ಹೇಳಿದ್ಯಾ? ಅವ್ರು ಹೋಗುದು ಎಲ್ಲಿಗೆ ಗೊತ್ತಾ? ಅವರು ಎಲ್ಲಿಗೆ? ನಿಮ್ಮ ಮಾವನ ಮನೆಗೆ. ನನ್ನ ಮಾವ ಅಂತ ಹೇಳುವುದಕ್ಕಿಂತ ನೀನು ಅಪ್ಪನ ಮನೆಗೆ ಅಂತ ಹೇಳಿಕ. ಹೌದಪ್ಪ, ನನ್ನ ಅಪ್ಪ ಅಂತ ಹೇಳಿದ್ರೆ ನಿಮ್ಮ ಗಮನ ಆ ಕಡೆ ಅಷ್ಟು ಸೆಳೆಯುವುದಿಲ್ಲ. ನನ್ನ ಅಪ್ಪ ಹೌದು, ನಿಮ್ಮ ಮಾವನು ಹೌದಲ್ಲ. ಹೌದಲ್ಲ ಹಾ, ಪ್ರಶ್ನೆ ಅಲ್ವಾ? ಹೌದು. ಹೌದಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತ ಹೇಳಲಿಕ್ಕೆ ಉಂಟಾ? ಹಾಗೆ ನನ್ನ ತಂದೆಯ ಮನೆ ಅಲ್ವಾ ಅದು? ನನ್ನ ತಂದೆ ನಿಮಗೇನಾಗ್ಬೇಕು? ಮಾವ ಅಲ್ವಾ? ಮಾವ ಮಾಡುವಂತ ಯಾಗದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಅವರೆಲ್ಲ ಅಷ್ಟು ಮಂದಿ ಹೋಗುತ್ತಾ ಇದ್ದಾರೆ. ಆದ್ದರಿಂದ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನು ತೀರ್ಮಾನ? ಇವತ್ತು ಆ ಯಾಗದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಾನು ಹೋಗಬೇಕು. ಆದ್ರೆ ನಾನು ಮಾತ್ರ ಅಲ್ಲ, ನಾನು ನೀವು ಒಟ್ಟಿಗೆ ಜೊತೆಯಾಗಿ ಹೋಗಬೇಕು. ಯಾಕಂದ್ರೆ ಅಲ್ಲಿ ಹೋಗುತ್ತಿರುವವರು ಅಷ್ಟು ಮಂದಿಯು ಸತಿಪತಿಯರು ಜೊತೆ ಜೊತೆಯಾಗಿ ಹೋಗುತ್ತಾ ಇದ್ದಾರೆ. ಹೌದು. ಅದನ್ನು ಕಂಡಾಗ ಅವರಂತೆಯೇ ನಾವು ಕೂಡ ಅಲ್ಲಿ ಪಾಲ್ಗೊಳ್ಬೇಕು. ಏನು ಹೆಚ್ಚು ದಿವಸ ಇರುವುದಲ್ಲ, ಇವತ್ತು ಹೋಗುವುದು, ಆ ಜಾಗದಲ್ಲಿ ಪಾಲ್ಗೊಳ್ಳುವುದು, ಮತ್ತೆ ನಾಳೆ ತಿರುಗಿ ಈ ಕೈಲಾಸವನ್ನು ಬಂದು ಸೇರುವುದು ಅಷ್ಟೇ. ಸಂಭ್ರಮವನ್ನು ಕಂಡಾಗ ನನಗೂ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತದೆ. ಅಲ್ಲಲ್ಲ, ಕೇವಲ ಅವರು ಮಾತ್ರ ಹೋಗುದು ಅಂತ ಭಾವಿಸಬೇಡಿ. ಮತ್ತೆ ಅಲ್ಲಿ ಅನ್ನ ಅಕ್ಕ ತಂಗಿ ಭಾವ ಎಲ್ಲ ಬಂದು ಸೇರಿಕೊಂಡಿದ್ದಾರಂತೆ. ಒಂದು ವಿಜೃಂಭಣೆಯಿಂದ ಅಲ್ಲಿ ಯಾಗ ಆಗ್ತದೆ ಅಂತ. ಹೋಗುವ ಅಕ್ಕ ಭಾವ ಎಲ್ಲ ಹೋಗಿ ಅವರವರ ಮನೆಯಲ್ಲಿ, ಆ ಬ್ರಾಹ್ಮಣರ ಮನೆಯಲ್ಲೆಲ್ಲ ಹೋಗಿ ನೀರು ಕುಡಿದು ಬೆಲ್ಲ ನೀರು ಕುಡಿದು ಹೋಗಿದ್ದಾರಂತೆ. ಹೌದಾ? ಹೌದು. ಎಲ್ಲರೂ ಸೇರ್ಬೇಕಾದಲ್ಲಿ ಸೇರಿ ಆಗಿ ಅವರೆಲ್ಲ ಹೋಗಿ ಸೇರಿ ಆಗಿದೆ ಅಲ್ಲಿಗೆ. ಆದ್ದರಿಂದ ನಾವು ಹೋಗುವ, ತಡ ಮಾಡಬೇಡಿ, ಈಗ ಮಾತಾಡಬೇಡಿ, ಬೇಗ ಹೋಗು. ಇಲ್ಲ, ಅವಸರ ಮಾಡಬೇಡ. ಅವರು ಹೋಗುವಾಗ ಅವರಷ್ಟಕ್ಕೆ ಎದ್ದು ಹೋದದ್ದು ಅಲ್ಲ, ಅವರೇ ಹೋದ್ದು. ಅವರೇ ಹೋದದ್ದು ಅಂತ ಹೇಳಿದ್ರೆ ಅವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೋ ಇಲ್ಲ? ಹೇಳಿಕೆ? ಹೌದು. ಒಂದು ಕಾರ್ಯಕ್ರಮ ಮನೆಯಲ್ಲಿ ಆಗುತ್ತದೆ ಅಂತ ಆದ್ರೆ ಕೇಳಿ ಹೋಗುವುದಲ್ವಲ್ಲ, ಹೇಳಿಕೆ ಇದ್ರೆ ಮಾತ್ರ ಹೋಗಬೇಕಾದದ್ದಲ್ಲ. ಅಲ್ಲಲ್ಲ, ಅವರಿಗೆ ಹೇಳಿಕೆ ಇದ್ದಿರ್ಬೋದು. ಹೇಳಿಕೆ ಇಲ್ಲ. ನಿನಗೆ ಯಾರಾದ್ರೂ ಹೇಳಿದ್ದಾರ? ಅಲ್ಲ, ನಿನ್ನ ಅಪ್ಪನ ಮನೆಯಿಂದ ನನಗೇನಾದ್ರೂ ಒಂದು ಓಲೆ ಬಂದಿರ, ಒಬ್ಬ ಆಳನ್ನು ಕಳಿಸಿದ್ದಾನ, ಇಂಥದ್ದು ನಡೀತದೆ ನಮ್ಮ ಮನೆಯಲ್ಲಿ, ಅದಕ್ಕೆ ಬರಬೇಕು ಎನ್ನುವಾಗಿ ಹೇಳಿದ್ದಾನ? ಹೇಳಿಕೆ ಬೇಕಲ್ವಾ? ಅಲ್ವಾ? ಹೇಳಿಕೆ ಇಲ್ಲದೆ ಹೋಗುವುದು ಸರಿಯಾಗುತ್ತದೆ. ಆದ್ರೆ ಒಂದು ಏನು,
ಬಹುದಾ? ಹೀಗ್ ಬನ್ನಿ. ನೀನು ಎಷ್ಟು ಸರ್ತಿ ನನ್ನ ನಡ್ಕೊಂಡು ಹೋಗ್ಬೇಕಿಂತ ಹಾಗಲ್ಲ, ಹೇಳಿಕೆ ಇದ್ದೇ ಹೋಗಬೇಕು ಅಂತ ಏನಾದ್ರೂ ಉಂಟಾ? ಇಲ್ವಾ? ಹೇಳಿಕೆ ಇಲ್ಲದೆಯೂ ಹೋಗಬಹುದಲ್ಲ. ಯಾರು ಹೇಳಿದ್ರು ನಿನಗೆ? ಕೆಲವು ಕಡೆಗೆ ಹೇಳಿಕೆ ಬೇಕು ಅಂತ ಇಲ್ಲ. ಕೆಲವು ಕಡೆಗೆ ಅಂದ್ರೆ ಈಗ ಗುರುಮಠದಲ್ಲಿ ಆಗುವಂತ ಕಾರ್ಯಕ್ರಮ, ಅಲ್ಲಿಗೆ ಶಿಷ್ಯನಾದವನಿಗೆ ಹೇಳಿಕೆ ಬೇಕಾ? ಏ ಶಿಷ್ಯ, ಇಂಥ ದಿವಸ ಇಂಥ ಕಾರ್ಯಕ್ರಮ ನಡೀತದೆ, ಆದ್ದರಿಂದ ಗುರುಮಠಕ್ಕೆ ಬಂದು ಸೇವೆಯನ್ನು ಮಾಡು, ಹೀಗೆ ಹೇಳಬೇಕಾದ ಅಗತ್ಯ ಇಲ್ಲ. ಹೃದಯೇಶ್ವರಿ, ಓ, ಗುರುಮಠಕ್ಕೆ ಹೋಗುವಾಗ ಶಿಷ್ಯನಿಗೆ ಹೇಳಿಕೆ ಬೇಡ. ಖಂಡಿತ ಬೇಡ. ಹೌದು. ಅರಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ, ಆಗ ಪ್ರಜೆಗಳಿಗೆ ಹೇಳಿಕೆ ಬೇಕು ಅಂತಿಲ್ಲ. ಓಹ್, ದೊರೆಗಳು ನಮಗೆ ಹೇಳಿಕೆ ಕೊಡ್ಲಿಲ್ಲ, ಆದ್ರಿಂದ ನಾವು ಹೋಗಬೇಕಾದ ಅಗತ್ಯ ಇಲ್ಲ. ಹಾಗೆ ಉದಾಸೀನತೆಯನ್ನು ತಾಳಲೇ ಕೂಡದು ಪ್ರಜೆಗಳಾದವರು. ಮತ್ತೆ ಗಂಡನ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ, ಹೆಂಡತಿ ಆದವಳು ತವರು ಮನೆಯನ್ನು ಹೋಗಿ ಸೇರಿದ್ದರೂ ಕೂಡ ಓಡೋಡಿಕೊಂಡು ಬಂದು ಗಂಡನ ಸೇವೆಯಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಅವರ ಮನೆಯ ಕಾರ್ಯಕ್ರಮ ಅದು, ಆದ್ರಿಂದ ಬರಲೇಬೇಕು. ಇನ್ನು ಮತ್ತೆ ಏನು, ತವರು ಮನೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೂ ಹಾಗೆ ಮಕ್ಕಳಾದವರು ಋಣ ತೀರಿಸಿಕೊಳ್ಳುವುದಕ್ಕಾದ್ರೂ ಹೋಗಿ ಆ ಕೆಲಸಕ್ಕೆ ಭಾಗಿಯಾಗಲೇಬೇಕು. ಆದ್ದರಿಂದ ನಾನು ಮಗಳಲ್ವಾ, ಅಪ್ಪನ ಮನೆಯಲ್ಲಿ ಆಗುವಂತ ಕಾರ್ಯಕ್ರಮ ಅಲ್ವಾ, ನಾನು ಹೋಗಲೇಬೇಕು. ಆದ್ದರಿಂದ ಹೇಳಿಕೆ ಬೇಡ, ಹೇಳಿಕೆ ಬೇಕು ಅಂತ ನೀವು ಆಲೋಚನೆ ಮಾಡಬೇಡಿ, ಹೋಗೋಣ. ಹೃದಯೇಶ್ವರಿ, ಏನು ನೀನು ಹೇಳಿದ್ದಕ್ಕೆಲ್ಲ ಸಮರ್ಥನೆ ಕೊಡ್ಲಿಲ್ಲ ಅಂತ ಆದ್ರೆ ಹಾ, ನಾಳಿನವರೆಗೆ ಅದೊಂದು ಸಮಸ್ಯೆಯಾಗಿ ಉಳಿತದೆ, ಪ್ರಶ್ನೆಯಾಗಿ ಕಾಡ್ತದೆ. ಏನು ಸಮರ್ಥನೆ? ಹಾಗೆ ಆಗಲೇ ಕೂಡದು. ಅಂದ್ರೆ ಗುರುವಿನ ಮನೆಗೆ ಹೋಗುವುದಕ್ಕೆ ಶಿಷ್ಯನಿಗೆ ಹೇಳಿಕೆ ಬೇಡ, ಖಂಡಿತ ಬೇಡ. ಯಥಾರ್ಥವಾಗಿ ಆದ್ರೂ ಬೇಡ. ಇಲ್ಲಿ ಯಾರು ಗುರು ಯಾರು ಶಿಷ್ಯ ಅಂತ ಬೇಕಾದದ್ದು. ಅಂದ್ರೆ ನಿನ್ನ ಅಪ್ಪ ನನ್ನ ಗುರುವ, ನಾನು ಅವನ ಶಿಷ್ಯನ ಅಲ್ಲ ಅಲ್ವಲ್ಲ. ಆಮೇಲೆ ರಾಜನ ಮನೆಯನ್ನು ಹೇಳಿದ, ಅರಸನ ಮನೆಗೆ ಹೋಗಬೇಕು ಅಂತ ಆದ್ರೆ ಹೇಳಿಕೆ ಬೇಡ. ಯಾರು ಅರಸ? ಅವ ಅರಸನ, ನಾನು ಅವನ ಪ್ರಜೆಯ. ಆಮೇಲೆ ಗಂಡನ ಮನೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಹೆಂಡತಿಗೆ ಹೇಳಿಕೆ ಬೇಡ. ಬೇಡ. ಅವ ಯಾರು? ನನ್ನ ಗಂಡನ, ನಾನು ಅವನ ಹೆಂಡತಿಯ. ತಾಯಿ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ ಅಲ್ವಾ? ಹೌದು. ಅವ ನನ್ನ ತಾಯಿ ಅಲ್ಲ, ಅವ ನನ್ನ ತಂದೆಯ. ಸ್ವಾಮಿ, ನೀವು ಹೇಳುವುದು ಸರಿ, ಆದ್ರೆ ನನಗೆ ತಾಯಿ ತಂದೆ ಹೌದಲ್ಲ, ಅದು ನನ್ನ ಅಪ್ಪನ ಮನೆ ಹೌದು ತಾನೆ. ನಾನು ಹುಟ್ಟಿದ ಊರಿಗೆ, ನನ್ನ ಹೆತ್ತ ತಾಯಿಯ ಮನೆಗೆ ನಾನು ಹೋಗದೇ ಇದ್ರೆ ಅಪರಾಧಿ ಆಗುವುದಿಲ್ಲವೇ? ಅಲ್ಲ ಹೃದಯೇಶ್ವರಿ, ಇಷ್ಟಕ್ಕೂ ನಾನು ಹೀಗೆಲ್ಲ ಹೇಳ್ತಾ ಇದ್ರೆ ನೀವೊಂದು ಉದಾಸೀನ ಭಾವ, ಅದಕ್ಕೊಂದು ಅಡೆತಡೆ, ಇಂಥದ್ದೆಲ್ಲ ಯಾಕೆ ಮಾತಾಡಬೇಕು? ಏನಾಗಿದೆ ನಿಮಗೆ? ನಿನ್ನ ಉತ್ಸಾಹದ ಚಿಲುಮೆಗೆ ತಣ್ಣೀರು ಎರಚುತ್ತೇನೆ ಅಂತ ಯೋಚನೆ ಮಾಡಬೇಡ. ಅಲ್ಲ, ಯಾವತ್ತೂ ನನ್ನಲ್ಲಿ ಹೀಗೆ ಹೇಳಿದವರಲ್ಲ. ಯಾಕಂದ್ರೆ ಇದುವರೆಗೆ ನಾನು ಅಪ್ಪನ ಮನೆಗೆ ಹೋಗಬೇಕು ಅಂತ ಹಠ ಹಿಡಿಯಲಿಲ್ಲ ನಿಮ್ಮಲ್ಲಿ. ಇವತ್ತೇನೋ ಹೋಗಬೇಕು ಅಂತ ನನಗೆ ಮನಸ್ಸಾಗಿದೆ, ಹೋಗಬೇಕು ಅಂತ ಅಂದೆ. ನನಗೆ ಮನಸ್ಸಾಗಿದೆ, ನನಗೆ ಮನಸ್ಸಿಲ್ಲ. ಅಷ್ಟಕ್ಕೆ ನೀವು ಬೇಡ, ಹೋಗುದು ಸರಿಯಲ್ಲ, ಹಾಗೆ ಹೀಗೆ ಅಂತ ಒಂದು ತಡೆಯ ಮಾತುಗಳನ್ನ ಆಡ್ತಾ ಇದ್ದೀರಿ. ಹೃದಯೇಶ್ವರಿ, ಯಥಾರ್ಥ ವಿಚಾರಗಳನ್ನು ನೀನು ಕೇಳಿ ತಿಳಿದುಕೊಂಡೆ ಅಂತ ಆದ್ರೆ ಖಂಡಿತವಾಗಿಯೂ ನಿನ್ನ ಮನಸ್ಸಿನಲ್ಲಿ ಬಹಳಷ್ಟು ಬದಲಾವಣೆಯಾಗಬಹುದು. ಏನು ತಿಳಿಯುವುದಕ್ಕಿದೆ? ಅದಕ್ಕೆ ಬೇಕಾಗಿ ಒಂದು ದಿವಸದ ಕಥೆಯನ್ನು ಹೇಳಬೇಕು ನಿನಗೆ. ಯಾವುದು? ಒಂದು ದಿವಸ ಮನಸ್ಸಿಗೆ ಆಗುತ್ತಿರುವಂತಹ ನೋವನ್ನು
ಯಾವ ಕಾಲಕ್ಕೂ ಪ್ರಕಟಿಸಬಾರದು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಇಲ್ಲಿಯವರೆಗೆ ನಾನು ಸುಮ್ಮನೇ ಇದ್ದೆ. ಯಾಕೆ ಬಲ್ಲೆಯ ಸ್ವಾಮಿ, ಯಾವತ್ತಿದ್ರೂ ಮನಸ್ಸಿಗೆ ನೋವಾಗಿದೆ, ಚಿಂತೆ ಇದೆ ಅಂತಾದ್ರೆ ಅದನ್ನು ಖಂಡಿತ ಇನ್ನೊಬ್ಬರಲ್ಲಿ ಹೇಳಿಕೊಳ್ಬೇಕು. ಚಿಂತೆಯು ಚಿತೆಯೋಪಾದಿಯಲ್ಲಿ ದೇಹವನ್ನು ಸುಡುತ್ತದೆ, ಇದೊಂದು ಮಾತೇ ಇದೆಯಲ್ಲ. ಖಂಡಿತವಾಗಿ ಯಾವಾಗಲೂ ನಮ್ಮಲ್ಲಿದ್ದಂತ ನೋವನ್ನು ಇನ್ನೊಬ್ಬರಲ್ಲಿ ಹಂಚಿಕೊಂಡಾಗ ಮನಸ್ಸು ಹಗುರವಾಗುತ್ತದೆ. ಆದ್ದರಿಂದ ನೀವು ಆಡಿಕೊಳ್ಳಲೇಬೇಕು. ಹಗುರವಾಗಬೇಕಾದಂತಹ ಸಂದರ್ಭ ಒದಗಿ ಇಲ್ಲಿವರೆಗೆ ಬಂದಿಲ್ಲ. ಈ ಕ್ಷಣ ಅದಕ್ಕೆ ಪೂರಕವಾಗಿದೆ. ಯಾವುದದು ವಿಷಯ? ಒಂದು ದಿವಸ ಜ್ಞಾನ ಸತ್ರವನ್ನು ಕೈಗೊಂಡವನಿದ್ದ ನರೀಚ ಬ್ರಹ್ಮ. ಅದು ನೀವು ಆವತ್ತು ಹೌದು ಅಧ್ಯಕ್ಷ ಪೀಠವನ್ನು ಏರುವುದಕ್ಕೆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಸರಸ್ವತಿ ಯಮುನಾ ಜ್ಞಾನ ಸತ್ರದಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬನನ್ನು ನೋಡಿದ್ರೆ ಘನ ವಿದ್ವಾಂಸರು ಬಂದು ಸೇರಿದವರು. ಅಂತ ಸಭೆಗೆ ಹೋಗಿ ಬಂದಾಗ್ಲೇ ನಾನು ನಿಮ್ಮಲ್ಲಿ ಕೇಳಿದ್ದೆ, ಅಲ್ಲಿ ಏನ್ ನಡೆಯಿತು ಏನಾಯಿತು ಹೇಳಿ, ನನ್ನಲ್ಲಿ ಕಾಲ ಬಂದಾಗ ಹೇಳ್ತೇನೆ ಅಂತ ನೀವು ಸುಮ್ಮನೆ ಉಳಿದ್ರಿ ಅಲ್ವೋ? ಕಾಲನಾದಂತಹ ನಾನು ಕಾಲಕ್ಕೆ ಕಾಯಬೇಕೇ ಹೊರತು ಅದಕ್ಕಿಂತ ಮೊದಲಾಗಿ ನಾನು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೆ ಅಂತ ಆದ್ರೆ ಅದಕ್ಕೆ ಪುರಸ್ಕಾರ ಇರುವುದಿಲ್ಲ. ಹಾಗಾಗಿ ಆ ಒಂದು ದಿವಸ ಆ ಸಭೆಗೆ ಸಮಯಕ್ಕೆ ಸರಿಯಾಗಿ ಎಲ್ಲದಿದ್ದರೂ ಒಂದು ಗಳಿಗೆಯಲ್ಲಿ ಆ ದಕ್ಷ ಬ್ರಹ್ಮ ಬಂದೇ ಬಂದ. ನನ್ನಪ್ಪ ಬಂದ್ರೆ ಅಲ್ಲಿಗೆ ನನ್ನಪ್ಪ ಬಂದಿದ್ರೆ ಹೌದಪ್ಪ, ಸಂತೋಷದ ವಿಷಯ. ಹೌದು, ಅಪ್ಪನಿಗಂತ ಯೋಗ್ಯತೆ ಉಂಟು, ಖಂಡಿತವಾಗಿ ಆ ಸಭೆಗೆ ಬಂದಿರ್ಬೇಕು. ಯೋಗ್ಯತೆ ಉಂಟು, ಹೇಳಿಕೆ ಇತ್ತು. ಹೇಳಿಕೆಯನ್ನು ಮನ್ನಿಸಿ ಬಂದಂತಹ ದೃಷ್ಟಿಯನ್ನು ನೋಡಿದ್ರೆ ಬಂದ ದೃಷ್ಟಿಯೇ ಸರಿಯಿಲ್ಲ ಅಂತ ನನಗನಿಸಿತು. ಯಾಕೆ? ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಂಡಂತಹ ನನ್ನನ್ನು ದುರುಗಟ್ಟಿ ನೋಡಿದ್ದು ಮಾತ್ರವಲ್ಲ, ತನ್ನ ನಾಲಿಗೆಯನ್ನು ಹರಿಬಿಟ್ಟ. ತುಟಿ ಮೀರಿದ ಹಲ್ಲಾಗಿ ಹೋಯಿತು, ಮನೆಯಿಂದ ಎತ್ತರದ ಮೆಟ್ಟುಕಲ್ಲಾಗಿ ಹೋಯಿತು. ಮಾತಿನ ಮೌಲ್ಯ ಏನುಂಟು, ತನ್ನ ಯೋಗ್ಯತೆಯನ್ನು ಅರಿಯದೆ ಇನ್ನೊಬ್ಬನನ್ನು ಕೀಳು ಮಟ್ಟಕ್ಕೆ ಹೋಲಿಸಿಕೊಂಡು ಮಾತನಾಡಬೇಕು ಅಂತ ಆದ್ರೆ ಆ ವ್ಯಕ್ತಿಯ ಪ್ರತಿಷ್ಠೆಯಂತಹದ್ದು. ನಿನಗೆ ನಾನು ಗೌರವವನ್ನು ಕೊಟ್ಟರೆ ಮಾತ್ರ ನೀನೊಂದು ವ್ಯಕ್ತಿ ಆಗುತ್ತೀಯಾ, ಶಕ್ತಿ ಆಗುತ್ತೀಯಾ? ನಿನ್ನಲ್ಲಿ ಇರಬಹುದಾದಂತಹ ಗೌರವ ಏನುಂಟು ಅದನ್ನು ಇನ್ನೊಬ್ಬ ಗುರುತಿಸಿದ್ದಾನೆ ಅಂತ ಆದ್ರೆ ನೀನು ಶಕ್ತಿಯಾಗ್ತಿ, ವ್ಯಕ್ತಿ ಆಗುತ್ತಿ. ಅದನ್ನು ಹೊರತುಪಡಿಸಿ ಅಧ್ಯಕ್ಷ ಪೀಠದಲ್ಲಿ ಕುಳಿತವ ಹೇಳಬಾರದು, ಮಾತನಾಡಬಾರದು ಎನ್ನುವಂತಹ ಯೋಚನೆ ಇದ್ದರೂ ಕೂಡ ಏನೇನೋ ಆಡಿಬಿಟ್ಟ. ನನ್ನನ್ನು ಮರ್ಕಟನೆಂದನೋ, ಅಲ್ಲ ಸಂಸ್ಕಾರ ಇಲ್ಲದವನೆಂದನೋ, ಅಸುರರಿಗೇ ದೇವನೆನಿಸಿಕೊಂಡನೋ, ಅಲ್ಲ ನಾನು ಹಾಕಿಕೊಳ್ಳುವಂತಹ ಉಡುಗೆಗೆ ಬೆಲೆ ಕಟ್ಟಿದನೋ, ಇನ್ನೇನು ಪ್ರಪಂಚದಲ್ಲಿ ಈಶತ್ವವನ್ನೇ ಪ್ರಶ್ನಿಸುವ ಹಾಗೆ ಅವ ಪ್ರಶ್ನೆ ಮಾಡಬೇಕು ಅಂತ ಆದ್ರೆ ಅವನನ್ನು ಏನನ್ನಬೇಕು? ದಕ್ಷ ಎನ್ನುವಂತಹ 2 ಅಕ್ಷರಕ್ಕೆ ದಕ್ಷತೆಯನ್ನು ಮೆರೆಸುವಲ್ಲಿ ಸಾಧ್ಯವಾಗದೆ ಮರ್ಕಟನಂತೆ ಕುಣಿದು ಕುಪ್ಪಳಿಸಿ ಅವನದ್ದಾದಂತಹ ಯಾವುದೇ ನೀಚ ತುಚ್ಛ ಭಾವವನ್ನು ಆ ಜ್ಞಾನಿಗಳ ಮುಂದೆ ಪ್ರಕಟಪಡಿಸಿದ. ಸ್ವಾಮಿ, ಈಗ ನನ್ನಪ್ಪ ಹಾಗೆ ಆಡಿದ್ದಾರೆ ಎಂಬ ಕಾರಣ ಒಂದಿದ್ರೆ ಅದನ್ನ ಇಟ್ಟುಕೊಳ್ಳೋಣ. ಆದ್ರೆ ನನ್ನಪ್ಪ ಹೇಗೆ ಅಂತ ನನಗೂ ಗೊತ್ತಿದೆ. ಅವರು ಶೀಘ್ರ ಕೋಪಿಗಳು, ಹಾಗೆ ಅಂತ ದೀರ್ಘ ದ್ವೇಷಿಗಳಂತೂ ಖಂಡಿತ ಇಲ್ಲ. ಅವರು ಆ ದ್ವೇಷವನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿಕ್ಕೆ ಇಲ್ಲ ಅವರು. ಹೌದಾ? ನೀನು ಹೇಳಿದ ಹಾಗಿಲ್ಲ. ಆ ದ್ವೇಷ ಏನಾಗಿದೆ ಗೊತ್ತುಂಟ? ನಿರೀಶ್ವರ ಯಾಗಕ್ಕೆ ಪೂರಕವಾಗಿದೆ. ನಮ್ಮನ್ನು ಕರೆಯಲಿಲ್ಲ.
ಇಲ್ಲಿಗೆ ಮುಗಿಯುತ್ತಿದ್ರೆ ಈ ಹೊಸ ಕತೆಗೆ ಹುಟ್ಟಿರಲಿಲ್ಲ. ಅಂದ್ರೆ ದೇಶವನ್ನು ಸಾಧಿಸಬೇಕು ಎನ್ನುವ ಹಾಗೆ ಯೋಚನೆ ಮಾಡಿದ. ಹೇಗೆ ಮಾಡಿದ? ಹೇಗೆ? ಆವತ್ತು ಜ್ಞಾನಯಜ್ಞವನ್ನು, ಕರ್ಮಯಜ್ಞವನ್ನು, ಇನ್ನೇನು ಬಹಳಷ್ಟು ಮಂದಿಗೆ ಗ್ಲಾಸವನ್ನು ಒದಗಿಸಬಹುದಾದಂತಹ ವಿಚಾರವನ್ನು ಲೋಕಕ್ಕೆ ಕೊಡುವಲ್ಲಿ ಆದದ್ದು ಮಹತ್ತರವಾದ ಸತ್ರ ಅಲ್ವಾ? ಅದು ಲೋಕದ ಹಿತಕ್ಕೆ ಬೇಕಾಗಿ ಆಗಿ ಹೋಗುತ್ತದೆ. ಇವತ್ತು ದಕ್ಷ ಮಾಡುತ್ತಿರುವಂತಹ ಯಾಗ ಯಾರಿಗೂ ಏನನ್ನೂ ಕೊಡುವಂತಹದ್ದಲ್ಲ. ಇದು ಔಚಿತ್ಯ ಪೂರ್ಣವಾದದ್ದಲ್ಲ. ಯಾಕೆ ಅಂತ ಕೇಳಿದ್ರೆ ಹಗೆತನವನ್ನು ಸಾಧಿಸಬೇಕು ಎನ್ನುವಂತಹ ಒಂದೇ ಒಂದು ಲಕ್ಷ್ಯ. ಎಲ್ಲರಿಗೂ ಹೇಳಿಕೆ ಹೋಗಿದೆ, ಎಲ್ಲರೂ ಬಂದಿದ್ದಾರೆ, ಆದರೆ ನಮಗೆ ಹೇಳಿಕೆ ಕೊಡ್ಲಿಲ್ಲ. ನಾವಲ್ಲಿ ಇರಬಾರದು, ನಮ್ಮ ಅನುಪಸ್ಥಿತಿಯೇ ಇರಬೇಕು. ಜ್ಞಾನೇಶ್ವರನಾದಂತಹ ನನಗೆ ಕೊಡಬೇಕಾದಂತಹ ಕೊಡುಗೆ ಕೊಡುವಂತಹ ಅರ್ಹತೆ ಅವನಲ್ಲಿ ಎಲ್ಲಿಂದ ಬರಬೇಕು ಹೇಳು? ತುಚ್ಛ ಮನಸ್ಸನ್ನು ಹೊಂದಿದಂತಹ ದಕ್ಷ ಇವತ್ತು ಮಾಡಿದ್ದು ಆದರೂ ಏನನ್ನು ನಮ್ಮನ್ನು ವಿರೋಧಿಸಬೇಕು ಹಾಗೆ ಎಲ್ಲಿಯೂ ಇಲ್ಲ, ನಮ್ಮಲ್ಲಿಯೇ ಉಂಟು, ನಮ್ಮ ಮನೆಯೊಳಗಿರಬಹುದಂತ. ಹಾಗೆ ಇವತ್ತು ಹೊಗೆಯಾಗಿ ಲೋಕ ಮುಖಕ್ಕೆ ಅದು ಏನಾಗಿದೆ ಅಂತ ಕೇಳಿದ್ರೆ ಏನನ್ನೋ ಮಾಡುವುದಕ್ಕೆ, ಯಾವುದನ್ನೂ ದಹಿಸುವುದಕ್ಕೆ ಅಲ್ಲ, ಜ್ಞಾನಿಗಳು ಯೋಚನೆಯನ್ನು ಮಾಡುವ ಹಾಗೆ ಮಾಡಿಬಿಟ್ಟಿದೆಯಲ್ಲ. ದೇಶವನ್ನು ಸಾಧಿಸುವುದಕ್ಕೆ ಇಂತಹ ಒಂದು ವೇದಿಕೆ ಅಗತ್ಯ ಉಂಟೆ ಕೇಳಿ. ಹಾಗಾಗಿ ನಮ್ಮನ್ನು ಕರೆಯಲಿಲ್ಲ. ಒಂದು ವೇಳೆ ಕರೆಯಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಎಲ್ಲವನ್ನು ಮರೆತಿದ್ದಾನೆ ಎನ್ನುವಂತಹ ಯೋಚನೆಯನ್ನು ಮಾಡುತ್ತಾ ಆ ಒಳ್ಳೆಯ ಯೋಚನೆಗೆ ಫಲ ಸಿಕ್ಕಿತು ಅಂತ ದಹಿಸಬೇಡ. ಅಲ್ಲಿ ನಮಗೆ ತಿರಸ್ಕಾರವಾಗ್ತದೆ, ಅವಮಾನವಾಗುತ್ತದೆ. ಅಲ್ಲಿ ಅವಮಾನವಾಯಿತು ಅಂತಾದ್ರೆ ನಿನ್ನ ಗಂಡನಿಗೆ ಅವಮಾನವಾದ್ರೆ ನೀನೇನು ಮಾಡು? ಅಲ್ಲ, ನಿನಗೆ ಅವಮಾನ ಆಯಿತು ಅಂತಾದ್ರೆ ನಾನೇನು ಮಾಡು? ಇದನ್ನೆಲ್ಲವನ್ನು ಸಹಿಸಿಕೊಂಡಿರುವುದಕ್ಕಾಗುತ್ತದ? ಅಲ್ಲಿ ಮಾಡ್ತಾರೆ, ಹೋಗಿದ್ದಾರೆ, ಇದ್ದಾರೆ, ಸಂಭ್ರಮ ನಡೆಯುತ್ತಾ ಇದೆ ಎನ್ನುವಲ್ಲಿಗೆ ಆ ಯಾಗ ಅಲ್ಲಿಗೆ ಆಗಲಿ, ಹೋಗಲಿ, ಮುಗಿಲಿ, ನಮಗೆ ಯಾಕೆ? ನಮಗದರ ಲಕ್ಷ್ಯ ಬೇಕು. ಯೋಚನೆ ಮಾಡಬೇಡ, ಅದು ಬೇಡ, ನಾವು ಸುಮ್ಮನೆ ಹೇಳಬೇಡಿ. ಬೇಡ ಬೇಡ, ಹೋಗುವುದು ಬೇಡ. ಬೇಡ ಹೋಗದಿರೆಂಬ ವಚನವನ್ನಾಡಿ ಕೆಡಿಸದಿರೆಂಬ ನೀನಲ್ಲಿಗೆ ಹೋಗುವುದು ಬೇಡ. ಪತಿಯನ್ನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿರುತ್ತ. ಬೇಡ ಹೋಗಬೇಡ. ಹೋಗದಿರೆಂಬ ವಚನವನ್ನಾಡಿ ಕಡಿಸದಿರೆಂಬ ಪತಿಯನ್ನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿರುತ್ತ. ನನಗೆ ಮನಸ್ಸಿಲ್ಲ, ನೀನಲ್ಲಿಗೆ ಹೋಗುವುದು ಬೇಡ. ಬೇಡ ಎಂಬ ಎರಡು ಅಕ್ಷರವನ್ನು ಆಡಿ ಕೆಡಿಸಬೇಡಿ, ತುಟಿಯನ್ನು ಎರಡಾಗಿಸಬೇಡಿ. ನನಗದು ಹಿತವಾಗುವುದಿಲ್ಲ. ನನಗಿರುವಂತಹ ಆಸೆ ಒಂದೇ, ಅಪ್ಪನ ಮನೆಯಲ್ಲಿ ಆಗುತ್ತಿರುವಂತಹ ಯಾಗದ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಾವಿಬ್ಬರು ಜೊತೆಯಾಗಿ ಹೋಗಬೇಕು ಎಂಬ ಆಸೆಯಿಂದ ನಾನು ನಿಮ್ಮಲ್ಲಿ ಬಂದು ಕೇಳಿಕೊಂಡದ್ದು. ಆದ್ದರಿಂದ ಹೋಗಬೇಡ ಅಂತ ಮಾತ್ರ ಹೇಳಬಾರದು. ಇದು ನನ್ನ ಕಣ್ಣೀರ ಹನಿಗಳಿಂದ ತಮ್ಮ ಪಾದಕಮಲವನ್ನು ತೊಳೆದು ಬೇಡಿಕೊಳ್ಳುತ್ತಾ ಇದ್ದೇನೆ. ನಾವು ಹೋಗೋಣ. ನೋಡಿ ಒಂದೇ ಮಳೆಯದೆ ಅತಿ ಕೇಳಿರುವುದನ್ನು ಸಹಿಸಿ ಮಿಗೆ ಮಾತಾಡದತಿ ಮೌನವನ್ನು ತಾಡು ಇದನ್ನು ಅಬುಜಗೆ ಮೌನವನ್ನು ತಾಡು ಇದನ್ನು ಅಬುಜಗೆ
ನಿಲ್ಲದು ಮನಬಲ್ಲಿ ಹೋಗಿ ಕಳುಹಿಸಲಾಗದೆ ನಿಲ್ಲದು ಮನಬಲ್ಲಿ ಹೋಗದೆ ಪ್ರಾಣೇಶ್ವರ, ಯಾಕೆ ಈ ರೀತಿಯ ಮೌನ? ಮಾತಾಡುತ್ತಾ ಇಲ್ವಲ್ಲ? ನಾನು ಒಂದು ಮಾತಾಡಿದರೆ ಸಾಕು, ಅದಕ್ಕೆ ಪ್ರತಿಯಾಗಿ 10 ಮಾತುಗಳನ್ನು ಆಡಿ ನನ್ನನ್ನು ಸಮಾಧಾನಗೊಳಿಸ್ತಾ ಇದ್ದವರು ತಾವುಗಳು. ಆದರೆ ಇಂದು ನಾನು 10 ಮಾತನ್ನಾಡಿದ್ರು ಒಂದು ಮಾತಿನಿಂದ ನನಗೆ ಸಮಾಧಾನದಲ್ಲಿ ಒಂದು ಮಾತಾಡುತ್ತಾ ಇಲ್ವಲ್ಲ? ಯಾಕೆ ಹೀಗೆ ಈ ರೀತಿಯ ಕೋಪ? ಕೋಪವೇ? ಹಾಗನ್ನಬೇಡಿ. ನಾನೇನು ಹೋದಳು ಅಲ್ಲೇ ಉಳಿಯುತ್ತೇನಾ? ನೀವು ಬರಬೇಕು ಅಂತಿತ್ತು, ನೀವು ಬಾರದಿದ್ದರೆ ತೊಂದರೆ ಇಲ್ಲ, ನಾನಾದರೂ ಹೋಗಬೇಕು. ನಾನು ಹೋಗಿ ಬರ್ತೇನೆ. ನಾನೇನು ಹೋದಳು ಅಲ್ಲೇ ಉಳಿಯುವುದಿಲ್ಲ, ನಾಳೆ ತಿರುಗಿ ಬರ್ತೇನೆ. ಆಗದೆ ಹೋಗ್ತೇನೆ. ನನ್ನನ್ನು ಕಳುಹಿಸಿಕೊಡಿ. ಮಾತಾಡಿ ಮಾತಾಡಿ ಮಾತಾಡದಿರುವುದು ಏಕೆ ಎಂಬಳು ಸ್ವಾಮಿ, ಮಾತಾಡದಿರುವುದೇಕೆಂಬಳು ಅಬ್ಬಾ, ಜಗನ್ಮಾತೆ ನೋಡಿ, ಪಿಂಪಿಗುಗಿ ನಿಗ್ನಿಗುಗಳು ನಾನು ಹೋದೇನು ಮತ್ತೆ? ನಾನು ಹೋದೇನು? ನಾನೇ ಹೋದೇನು? ಜಗನ್ಮಾತೆ ಪಿಂಪಿಗುಗಿ ನಿತ್ಯಸುವಳು ನೋಡಿ, ಕೋಟಗದಿಂದಿದ್ದು ನಡೆವಳು ಜಗನ್ಮಾತೆ ಪಿಂಪಿಗುಗಿ ನಿತ್ಯಸುವಳು ಮಾತಾಡದಿರುವುದೇಕೆಂಬಳು ತಾನೇ ಮಾತಾಡುತ್ತ ನಾನು ಹೋಗ್ತೇನೆ. ಹೋಗ್ತೇನೆ. ಮಾತಾಡದಿರುವುದೇಕೆಂಬಳು ತಾನೇ ಮಾತಾಡುತ್ತದಗೆ ವಿಳಂಬಗಳು ಆ ಯಾಕೆ ಹೀಗೆ ಈ ರೀತಿಯ ಮೌನ? ನಿಮ್ಮ ಮೌನವನ್ನು ನೋಡಿ ಸಹಿಸಿಕೊಳ್ಳುವುದಕ್ಕೆ ನನಗಾಗುತ್ತಾ ಇಲ್ಲ. ಈ ಗೌರಿಯು ಹೋಗಬೇಕೆಂಬ ನಿರ್ಧಾರವನ್ನು ಮಾಡಿ ಆಗಿದೆ. ಆದ್ದರಿಂದ ಹೋಗ್ತೇನೆ ಹೋಗ್ತೇನೆ ಖಂಡಿತ. ನಾನು ಹೋದವಳು ತಿರುಗಿ ಬರ್ತೇನೆಯೂ ಹೌದು. ಆದ್ದರಿಂದ ನೀವು ಒಪ್ಪಿಗೆ ಕೊಟ್ಟು ಕಳುಹಿಸಿಕೊಡ್ಬೇಕಷ್ಟೇ. ಓ, ನನಗೆ ಗೊತ್ತಾಗ್ತದೆ ನೀವು ಯಾಕೆ ಈ ರೀತಿ ಅಂತ. ನಿಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತಲಾ? ಬೇಡ, ನಿಮಗೆ ಇಷ್ಟ ಇಲ್ವಾ? ನಾನು ಹೋಗುವುದಿಲ್ಲ. ಮಹೇಶ್ವರಿ, ಶಾಬಾಷ್. ಮೆಚ್ಚಿದೆ. ನಾನು ಹೋಗುವುದಿಲ್ಲ ಅಂತ ಹೇಳಿ ಆಯ್ತಲ್ಲ, ಆಯ್ತು, ಮತ್ತಿನ್ಯಾಕೆ? ಬಾ ಇಲ್ಲಿ, ಇಲ್ಲಿ ಬಾ. ಕುಳಿತು ಬಾ. ಅದೇನು ಮುಖ ಹಾಗೆಲ್ಲ ಮಾಡೋದು? ಹಾ. ಮಹೇಶ್ವರಿ, ಹಾಗೆ ಹಾಗೆಂತದ್ದು? ಹಾಗಲ್ಲ, ಹೀಗೆ. ನಿನಗೆಂತದ್ದು ಬೇಸರ? ನಾನು ಹೋಗುವುದಿಲ್ಲ
ಹೋಗುದಿಲ್ಲ ಅಂತ ಒಮ್ಮೆ ಹೇಳಿ ಆಯ್ತು. ಹೋಗುದಿಲ್ಲ ಅಂತ ಹೇಳಿದ ಮೇಲೆ ನೀವು ಇಲ್ಲಿ ನಿಂತಾಯ್ತು. ಹೋಗುದಿಲ್ಲ, ಇಲ್ಲೇ ಕೂತಿರ್ತೇನೆ, ಬಾ ಕುಳಿತುಕೋ. ನಿಮ್ಮ ಬಳಿಯಲ್ಲೇ ಇರ್ತೇನೆ. ನನಗೆ ಬೇಕಾದಷ್ಟೇ. ನೀನು ಹೋಗಲೂ ಬಾರದು, ನೀನು ಕೈಲಾಸದಲ್ಲಿಯೇ ಇರಬೇಕು. ಸದೇಶ್ವರಿ ಮುಖ ಯಾಕಂತ ಆಯ್ತು, ಬೇಡ. ಅಲ್ಲ ಬೇಡ, ನಿಮ್ಮ ಹೆಂಡತಿ ನಿನಗೆ ಬೇಕಾದ ಯಾವ್ದೀಗ? ನಿಮ್ಮ ಹೆಂಡತಿ ಇಲ್ಲಿ ಇರ್ಬೇಕಾದಲ್ವಾ? ಇಲ್ಲಿಯೇ ಇರ್ಬೇಕು, ಇರ್ತೇನೆ. ನನ್ನ ಬಳಿಯಲ್ಲೇ ಇರ್ಬೇಕು. ಇದ್ದೆ. ಆದ್ರೆ ಹೀಗಲ್ಲ, ಮತ್ತೆ ಹೇಗೆ? ಮುಖ ಇಷ್ಟು ದೊಡ್ಡದು ಮಾಡಿಕೊಂಡಲ್ಲ, ನಗನಗುತ್ತಾ ಹಿಂದಿನ ಮುಖ ಹೊತ್ತುಕೊಳ್ಳಬೇಕು. ಹೌದು, ಹಾ. ನೀವು ಹೇಳುವುದು ಸರಿ. ಮತ್ತೇನು? ಮನಸ್ಸಿಗೆ ನಗು ಆಗಬೇಕು, ಬರ್ಬೇಕು ಅಂತಿದ್ರೆ, ಹಾ. ಆ ಸಂತೋಷ ಮನಸ್ಸಲ್ಲಿ ಇರ್ಬೇಕು ಅಂತಿದ್ರೆ, ಹಾ. ಅಂತ ವಾತಾವರಣ ಇಲ್ಲಿ ಸೃಷ್ಟಿ ಆಗಬೇಕೋ ಬೇಡವಾ? ಸೃಷ್ಟಿ ಮಾಡೋಣ. ಹೇಗೆ? ಅದಕ್ಕೆ ಏನಂತೆ? ಹೇಗೆ? ನಿನ್ನ ಮನಸ್ಸು ಮುದಗೊಳ್ಳಬೇಕು ಅಂತಾದ್ರೆ ಏನಾಗಬೇಕು? ಅದಾಗಬೇಕು. ಹದ ಆಗಬೇಕು. ಹದ ಆಗಬೇಕು ಅಂತಾದ್ರೆ ಏನಾದ್ರೂ ಮುದವನ್ನು ಮನಸ್ಸಿಗೆ ನೀಡುವಂತದ್ದು ಎಂತಾದ್ರೂ ಸಂತೋಷವಾಗುವುದನ್ನು ಕೇಳಬೇಕು, ನೋಡಬೇಕು. ನನಗೆ ತಾಂಡವ ಬೇಡ. ಅಲ್ಲ, ಅದು ಬೇಡ. ಸಾಕಾಗಿದೆ ನೋಡಿ. ಅಲ್ಲ, ನಿನ್ನಲ್ಲಿ ಆಸೆ ಇದ್ರೆ ಮಾತ್ರ ನನ್ನ ತಾಂಡವಕ್ಕೂ ಪ್ರಾಶಸ್ತ್ಯ ಬರುವುದು. ಅಲ್ಲ, ಹಾ? ಲಾಸ್ಯವೂ ಬೇಡ, ತಾಂಡವೂ ಬೇಡ. ಅದು ಬೇಡ. ಬೇರೆ ಈಗ ಬೇರೆ ಹೊಸತಾದ್ದನ್ನು ಮತ್ತೆ ಇಲ್ಲಿ ಇರುವವರೆಲ್ಲ ಕುಣಿದು ಈ ಕುಣಿತ ನೋಡಿ ನೋಡಿ ಸಾಕಾಗಿ ಹೋಯ್ತು. ಏನಾದ್ರು ಬೇರೆ ಇದ್ರೆ ಹೇಳಿ. ಬೇರೆ ಕುಣಿತ ಬೇಡ. ಹೌದು. ಒಂದು ಕಥೆ, ಕಥೆಯ ವ್ಯಥೆ ಇಲ್ಲದ ಕಥೆಯನ್ನು ಕೇಳುವುದಕ್ಕೆ ಉತ್ಸುಕರಾಗ್ತಾರೆ. ಇನ್ನು ಹಳೇ ಕಥೆ ಅಲ್ವಲ್ಲ? ಆ? ಹಳೇ ಕಥೆ. ಸ್ವಾರಸ್ಯ ಇರುವುದು ಹಳೆ ಕಥೆಯಲ್ಲಿ, ಹೊಸ ಕಥೆಯಲ್ಲಿ ಎಂತದ್ದು ಇಲ್ಲ. ಯಾದ್ರೂ ಹಳೆ ಕಥೆಯನ್ನು ಒಂದು ಹೊಸ ಸೃಷ್ಟಿ ಮಾಡಿ ಆದ್ರೂ ಹೇಳಿ. ಅಲ್ಲ, ಹೊಸ ಸೃಷ್ಟಿ ಮಾಡ್ಲಿಕ್ಕೆ ಏನೂ ಇಲ್ಲ, ಅದರಲ್ಲಿ ಹೊಸತನವನ್ನು ಹುಡುಕಬೇಕಷ್ಟೇ ನಾವು. ಏನದು ಹೇಳಿ ನೋಡಿ. ಹೀಗೆ ಬಾ, ಹೀಗೆ ಬಾ. ಕಥೆ ಹೇಳಬೇಕು. ಹಾ. ಕುಳಿತು ಒಂದಾನೊಂದು ಊರಿನಲ್ಲಿ ಅಜ್ಜಿ ಇದ್ಲು ಅಲ್ವಾ? ಅದೇ ಅಲ್ವಾ ಕತೆ? ಇದು ಕೇಳಿ ಅಜ್ಜಿ ಕತೆ ಕೇಳಿ ಸಾಕಾಗಿ ಹೋಗಿದೆ ನಮಗೆ. ಆ ಅಜ್ಜಿ ಕತೆ ಯಾಕೆ ನಮಗೆ? ಹಾಗಾದ್ರೆ ತೋಳದ ಕಥೆ ಅದೀತ? ಅದೊಂದು ಪ್ರಾಣಿ ಕತೆ ಅಲ್ವಾ? ಹೌದು. ಅದು ಬೇಕಾ ನಮಗೆ? ಅಲ್ಲ, ಪ್ರಾಣದ ಕಥೆ ಆಗ್ತದೆ. ಹಾ, ಪ್ರಾಣ ಹೌದಲ್ಲ? ಈ ಅಜ್ಜಿಯ ಕಥೆಯಲ್ಲಿ ಸ್ವಾರಸ್ಯ ಉಂಟು, ಗೊತ್ತಾ ನಿನ್ಗೆ? ಯಾವುದದು? ಅವಳಿಗೆ ಸರಿಯಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ. ಇದು ಕಣ್ಣು ಕಾಣದವರ ಕಥೆಯ? ಹೌದು. ಯಾರಿಗೆ ಬೇಕು ಅವರ ಪಾಡು. ಅಲ್ಲ, ಪಾಡಿ ಯಾಕೆ ಅಂತಲ್ಲ, ಆದ್ರೂ ಕಣ್ಣು ಕಾಣದವರು ಕೂಡ ಪರಿಶ್ರಮವನ್ನು ಪಡ್ತಾರಲ್ಲ, ಅದರಲ್ಲಿ ನಾವು ಸಂತೋಷ ಪಡ್ಬೇಕು. ಆಯ್ತು, ಏನು? ಪೂರ್ಣವಾದಂತಹ ಅಂಗವನ್ನು ಹೊಂದಿದವರು ಎಲ್ಲಿಯೂ ಹೋಗಿ ಬೇಡ್ತಾರೆ, ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಕೊಡಿ, ಇದು ಕೊಡಿ ಅಂತ. ಇವರು ಹಾಗಲ್ಲ. ಏನ್ ಮಾಡ್ತಾರೆ? ಏನು? ದುಡಿಯುತ್ತಾರೆ. ತನ್ನ ದುಪ್ಪಟ್ಟು ಹರಿದು ಹೋಗಿದೆ. ಕಣ್ಣು ಕಾಣದವಳು ಅಜ್ಜಿ, ಅವಳು ದುಡಿತಾಳ. ಹೌದು. ಅವಳು ಏನ್ ದುಡಿತಾಳೆ ಅಂದ್ರೆ ಅವಳು ಉಟ್ಟಂತಹ ಸೀರೆ ಹರಿದು ಹೋಗಿತ್ತು. ಇದು ಹರಕು ಬಟ್ಟೆಯ ಕಥೆ ಯಾಕೆಪ್ಪ? ಅಲ್ಲ, ಹರಕು ಬಟ್ಟೆ ಸರಿಯಾಗದಿದ್ರೆ ಹರಕು ಇದ್ದು ಹರಕೇ ಆಗಿ ಹೋಗುದಿಲ್ವಾ? ಅದಕ್ಕೆ ಏನ್ ಮಾಡೋದು? ಒಂದು ಹೊಲಿಬೇಕು ಅದನ್ನ. ಯಾರಾದ್ರೂ ಹೊಲಿದು ಕೊಡ್ತಾರ? ಇಲ್ವಲ್ಲ. ಅಜ್ಜಿ ಅಲ್ವಾ ಅವಳು? ಅವಳೇ ಒಂದು ಸೂಜಿಯನ್ನು ತೆಗೆದುಕೊಂಡು ನೂಲನ್ನು ಕೂಡಿಸಿ ಹೊಲಿತಾ ಇದ್ಲು. ಹೊಲಿತಾ ಇದ್ಲ. ಸ್ವಲ್ಪ ಹೊತ್ತಾಗುವಾಗ ನೂಲು ತುಂಡಾಯಿತು, ಸೂಜಿ ಕೆಳಗೆ ಬಿತ್ತು. ನೀನು ಹಾ ಅಂತ ಹೇಳಿದ್ರೆ ಸೂಜಿ ಸಿಗ್ತದ? ಹುಡುಕ್ಬೇಕು. ನೀನು ಹುಡುಕಬೇಕು ಅಂತ ಹೇಳಿದ್ರೆ ಸೂಜಿ ಸಿಗ್ತದ? ಅಲ್ಲ, ಎಲ್ಲಿ ಬಿದ್ದಿದೆಯೋ ಅಲ್ಲಿ ಹುಡುಕ್ಬೇಕು. ಅಲ್ಲ, ಎಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ಅಜ್ಜಿಗೆ ಕಾಣ್ತದ? ಅಲ್ಲ, ಕಂಡವರು ಹುಡುಕಬೇಕು. ಯಾರು ಕಂಡವರು? ಯಾರು ಇರ್ಲಿಲ್ಲ ಅಲ್ಲಿ. ಮತ್ತಿನ್ನೇನು ಮಾಡೋದು? ಏನು ಮಾಡೋದು? ಹಾಗೆ ಹೇಳ್ತಾ ಇದ್ರೆ ಕತೆ ಮುಗೀತದ. ಕತೆ ಮುಗೀತದ. ಅದಕ್ಕೆ ಹೇಳಿದ್ದು, ಆ ಬಗ್ಗೆ ಆಲೋಚನೆಯನ್ನ ಮಾಡಬೇಡ. ಇದು ಆ ಕತೆ ಅಲ್ಲ, ಇದು ಆ ಮುಗಿಯದ ಕತೆ ಬೇಡ. ಆ ಕತೆ ಬೇಡ. ನಾನು ಹೇಳ್ತೇನೆ, ಈ ಕತೆಗೊಂದು ಉಪಕತೆ ಕೊಡುವ ನಾವು. ಏನು ಕೊಡ್ತಿ? ಈಗ ನನ್ನ ಕಥೆಯಲ್ಲಿ ಒಳ್ಳೆ ತಿರುಳುಂಟು, ಆಮೇಲೆ ಹುರುಳುಂಟು. ಹರಳುಂಟ? ಹರಳ? ಅದ್ಯಾಕೆ ಹರಳು ಈಗ? ಅಂದ್ರೆ ತಿರುಳುಂಟು ಅಂತಾದ್ರೆ ಹರಳುಂಟು ಅಂತ ಲೆಕ್ಕ ಅಲ್ಲ. ಹಾಗಲ್ಲ, ಇದು ಒಳ್ಳೆ ಕತೆ. ಏನ್ ಕತೆ? ನಾನು ಹೇಳೋದಕ್ಕೆ ಆದ್ರೆ ಒಂದು, ನಾನು ಹೇಳುವಾಗ ಮಾತ್ರ ನೀವು ಹೂ ಅನ್ಬೇಕು. ಬೇರೆ ಹಾಗೆ ಹೀಗೆ ಅಂತ ಮಾತಾಡಬಾರ್ದು, ತಡೆ ಆಡಬಾರ್ದು. ಹೂ ಗುಟ್ಟಿದ್ರೆ ಸಾಕು. ಇದು ಅಲ್ಲ, ಎಲ್ಲದಕ್ಕೂ ಹೂಗುಟ್ಲಿಕ್ಕೆ ಆಗ್ತದ? ಅಲ್ಲ, ಆಗುದು. ಹೂ ಗುಟ್ಬೇಕು. ಕತೆ ಅಂದ್ರೆ ಹಾಗೆ ಅಲ್ವಾ? ಕತೆ ಹೇಳುವಾಗ ಕೆಲವೊಂದು ಸಂದರ್ಭದಲ್ಲಿ ಹುಂಕರಿಸುವುದಕ್ಕೆ ಆಗುದಿಲ್ಲ. ಯಾಕೆ? ಅಲ್ಲ, ಅಂತ ಅದು ಸಂಬಂಧ ಇರುವುದಿಲ್ಲ ಕತೆಗೂ ಅದಕ್ಕೂ. ಅಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಏನಾದ್ರೂ ಬಿತ್ತು ಅಂತ ಆದ್ರೆ ಆವಾಗ ಪ್ರಶ್ನೆ ಮಾಡಿ, ತೊಂದ್ರೆ ಇಲ್ಲ. ಇದು ಹಾಗಲ್ಲ, ಕತೆ ಹೇಳ್ತಾ ಹೋಗುದು ಅಷ್ಟೇ. ಒಂದಾನೊಂದು ಊರಿನಲ್ಲಿ ಹೇಳ್ತೇನೆ, ಹೂ ಅನ್ಬೇಕು. ಒಂದಾನೊಂದು ಊರಿನಲ್ಲಿ ಅಂದ್ರೆ ಹೀಗೆ ಹಾಗಲ್ಲ, ಒಂದಾನೊಂದು ಊರಿನಲ್ಲಿ ನಾನು ಹಾಗೆ ಮಾಡ್ಬೇಕಲ್ಲ, ಹೂ ಅಂತ ಹೀಗೆ. ನಿಮ್ಮ ಹತ್ರ ಅಭಿನಯಿಸ್ಲಿಕ್ಕೆ ಹೇಳಿದ್ನ ನಾನು. ನೀವು ಹೂ ಅನ್ನಿ ಅಂತ ಅಷ್ಟೇ ಹೇಳಿದ್ದು, ಅಭಿನಯಿಸಬೇಕು ಅಂತ ನಾನು ಹೇಳಲಿಲ್ಲ. ಆಯ್ತು. ಒಂದಾನೊಂದು ಊರಿನಲ್ಲಿ ಒಬ್ಬ ದಕ್ಷ ರಾಜನಿದ್ದ. ದಕ್ಷ ಅಂದ್ರೆ ಸಮರ್ಥ ಅಂತ. ನಿಮ್ಮ ಹತ್ರ ನಾನು ಬೇರೆ ಪ್ರಶ್ನೆ ಮಾಡ್ಲಿಕ್ಕೆ ಕೇಳಲಿಲ್ಲ. ಆದ್ರೆ ನನಗೆ ಸಂಶಯ ಬರ್ತದಲ್ಲ, ನೀವು ಸಂಶಯಕ್ಕೆ ಪರಿಹಾರ ಇಲ್ಲಿಂದ. ನಾನೇ ಹೇಳ್ತೇನಲ್ಲ.
ಅಲ್ಲ ಸಂಶಯಾತ್ಮ ವಿನಶ್ಯತಿ ಅಂತ. ನೋಡಿ ನೋಡಿ, ನಾನು ಮಧ್ಯೆ ಮಾತಾಡಬಾರ್ದು ಅಂತ ಹೇಳಿದ್ದೇನೆ. ನಿನಗೆ ಹ್ಞೂ ಅಲ್ಲ, ಅಂತ ಹೇಳ್ಬೇಕು. ನೀನೆಲ್ಲಿಯೋ ಬಾಯಿಪಾಠ ಮಾಡಿಕೊಂಡು ಬಂದ ಕಥೆ ಹಾಗಲ್ಲ, ನನಗೆ ಮಧ್ಯೆ ಮಾತನಾಡಿದ್ರೆ ಆಗುದಿಲ್ಲ ಅಂತ. ಕಥೆಯನ್ನು ಹೇಳ್ತಾ ಹೋಗುವಾಗ ಮಧ್ಯದಲ್ಲಿ ಬಾಯಿ ಹಾಕಿ ಏನಾದ್ರೂ ಬೇರೆ ಮಾತಾಡಿದ್ರೆ ಕತೆ ಬಿಟ್ಟು ಹೋಗ್ತದೆ. ನಾನು ಅದೇ ಕೇಳಿದ್ದೀಗ. ನೋಡಿ, ಅದಕ್ಕೆ ಹೇಳುದು, ಏಕಾಗ್ರತೆ ಬೇಕು, ಕಥೆಯಲ್ಲಿ ತಲ್ಲೀನರಾಗಬೇಕು, ಎಲ್ಲರೂ ಕಿವಿಗೊಟ್ಟು ಕೇಳಬೇಕು, ಆವಾಗ ಎಲ್ಲ ಗೊತ್ತಾಗ್ತದೆ. ನನಗೊಂದು ಸಂಶಯ ಹುಟ್ಟಿಕೊಳ್ಳುವುದು ಹೆಚ್ಚು, ಹಾಗಾಗಿ ನಾನು ಪ್ರಶ್ನೆ ಮಾಡ್ತೇನೆ. ಅದೇ ನಿಮ್ಮ ಪ್ರಶ್ನೆಗೆ ಆಗ ನೀವು ಹೇಳಿದ್ದೇ ಬರ್ತದೆ ಮಾತು. ಆದ್ದರಿಂದ ಹೇಳುದು, ಸಂಶಯ ಬೇಡ. ಒಂದಾನೊಂದು ಊರಿನಲ್ಲಿ ಒಬ್ಬ ದಕ್ಷ ರಾಜನಿದ್ದ. ಅವನಿಗೆ 10 ಮಂದಿ ಹೆಣ್ಣು ಮಕ್ಕಳಿದ್ರು. ಅದರಲ್ಲಿ ಒಬ್ಬಳು ಪ್ರೀತಿಯ ಮಗಳಿದ್ಲು. ಆ ಮಗಳನ್ನು ಮದುವೆ ಮಾಡಿ ಕೊಟ್ಟಾಗಿತ್ತು. ಒಂದ್ ದಿವಸ ಅಪ್ಪನ ಮನೆಯಲ್ಲಿ ಒಳ್ಳೆ ಸಂಭ್ರಮದ ಕಾರ್ಯಕ್ರಮ ಏರ್ಪಟ್ಟಿತ್ತು. ಈ ವಿಷಯ ಸಣ್ಣ ಮಗಳಿಗೆ ಗೊತ್ತಾಯಿತು. ಅವಳಿಗೆ ಹೋಗಬೇಕು ಅಂತ ಅನ್ನಿಸಿತ್ತು. ತನ್ನ ಗಂಡನಲ್ಲಿ ಹೋಗಿ ಕೇಳಿಕೊಂಡು, ಸ್ವಾಮಿ, ನಾನು ಅಪ್ಪನ ಮನೆಗೆ ಹೋಗಿ ಬರಲಿ? ನಾನು ಹೋಗಿ ಬರ್ತೇನೆ, ನನ್ನನ್ನು ಕಳುಹಿಸಿಕೊಡಿ, ನಾನು ಹೋಗಬೇಕು, ನಾನೊಂದು ಹೋಗಲೇಬೇಕು, ಕಳುಹಿಸಿಕೊಡಿ. ಹೋಗಬೇಕು, ಹೋಗಲೇಬೇಕು. ಹಲವು ಬಗೆಯಲ್ಲಿ ಕಾಂತೆ ನಿಜ ಕಾದನಗೆ ಕರುಣವ ತೋರಿ ಅಯ್ಯೋ, ಚಿತ್ತವನ್ನೊಲಿಸಲಾಗದೆ ಹಲವು ಬದಿಯಲ್ಲಿ ಕಾಂತೆ ನಿಜ ಕಾದನಗೆ ಕರುಣವ ಚಿತ್ತವನ್ನೊಲಿಸಲಾಗದೆ ಬಂದು ಅಪಾರ ವಶದಲ್ಲಿ ಬಂದು ಅಪಾರ ವಶದಲ್ಲಿ ಕಾಂತೆ ಏನಿದೆ ವಿಪರ್ಯಾಸ? ನನ್ನವರನ್ನು ಹಲವು ಬಾರಿ ಪ್ರಯತ್ನ ಪಟ್ಟೆ ನಾನು. ಅವರ ಮನಸ್ಸನ್ನು ಒಲಿಸಿಕೊಳ್ಬೇಕು, ಆಮೇಲೆ ಅಪ್ಪನ ಮನೆಗೆ ಹೋಗಿ ಬರಬೇಕು ಎಂಬ ಆ ಹಠದಿಂದ ಕಾಡಿ ಬೇಡಿದೆ. ಯಾವುದಕ್ಕೂ ಒಂದು ಸದುತ್ತರ ದೊರಕಲೇ ಹೋಯಿತು. ನನ್ನನ್ನು ತಿರಸ್ಕರಿಸುವಲ್ಲಿಯವರೆಗೆ ಮುಂದಾಗಿ ಬಿಟ್ರಲ್ಲ ನನ್ನವರು. ಏನಿದು, ಏನಿದು ವಿಚಿತ್ರ? ಹೌದಪ್ಪ, ಅತ್ತ ಕಡೆಯಿಂದ ಅಪ್ಪನ ಮನೆಯ ಪ್ರೇಮ ಪಾಶ, ಇತ್ತ ಕಡೆಯಿಂದ ನನ್ನ ಗಂಡನ ಪ್ರೀತಿಯ ಪಾಶ. ಈ ಸೆಳೆತಗಳ ಮಧ್ಯದಲ್ಲಿ ಸಿಕ್ಕಿ ನಾನು ಒದ್ದಾಡುತ್ತಾ ಇದ್ದೇನೆ. ಅತ್ತ ಧರೆ, ಇತ್ತ ಹುಲಿ ಎಂಬ ಗಾದೆಯಂತಾಗಿದೆ ನನ್ನ ಪರಿಸ್ಥಿತಿ. ಅಡಕತ್ತರಿಯಲ್ಲಿ ಸಿಕ್ಕಿದ ಅಡಿಕೆಯಂತಾಗಿದೆ ನನ್ನ ದೇಹ ಸ್ಥಿತಿ. ಏನು ಮಾಡಬೇಕು ನಾನು? ಹೋಗಬೇಕೆಂಬ ಹೋಗಲೇಬೇಕೆಂಬ ನಿರ್ಧಾರವನ್ನು ಮಾಡಿದ್ದಾಗಿದೆ. ನಾನು ಹೋಗಲೇಬೇಕು. ಆದ್ದರಿಂದ ನನ್ನವರು ಒಪ್ಪಿಕೊಳ್ಳದೇ ಇದ್ದರೆ ಏನಂತೆ? ಅವರು ಮೌನವಾಗಿದ್ದಾರಲ್ಲ, ಮೌನಂ ಸಮ್ಮತಿ ಲಕ್ಷಣ ಅಂತ ಒಂದು ಮಾತಿದೆ. ಆ ಪ್ರಕಾರವಾಗಿ ಅವರು ಸಮ್ಮತಿಯನ್ನಿತ್ತಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಅವರಿಗೊಂದು ಸುತ್ತು ಬಂದು ಅವರ ಪದತಲದ ಧೂಳೆ ಹಣೆಗೆ ಧರಿಸಿಕೊಂಡು, ಇದು ಪ್ರಸಾದ, ಇದು ನನಗೆ ಆಶೀರ್ವಾದ, ಹೀಗೆ ಭಾವಿಸ್ತೇನೆ. ಆದ್ದರಿಂದ ನಾನು ಹೋಗಿ ಬರುವುದಂತೂ ಖಂಡಿತ. ನಾನು ಹೋಗುತ್ತೇನೆ. ಇದು ನಿಮ್ಮ ಮಡದಿ ಗೌರಿ ಹೋಗುತ್ತಾ ಇದ್ದಾಳೆ. ಇಂದು ನಿಮ್ಮ ಮಡದಿ ಗೌರಿ ನಿಮ್ಮನ್ನು ಸುತ್ತುವರಿದು ಹೋಗುತ್ತಾ ಇದ್ದಾಳೆ. ಹೋಗುತ್ತೇನೆ. ಇಲ್ಲ, ಕಡು ನಿರ್ಧಾರವನ್ನು ಮಾಡಿದ್ದೇನೆ. ಹೋಗಬೇಕೆಂಬ ನಿರ್ಧಾರ ಇದು. ಈ ಗೌರಿ ಹೊರಟು ನಿಂತಿದ್ದಾಳೆ. ಇಟ್ಟ ಅಡಿಯನ್ನು ಹಿಂದಿಡುವುದಿಲ್ಲ. ಹೋಗುತ್ತೇನೆ, ಹೋಗಿಯೇ ತೀರುತ್ತೇನೆ. ಮೇಲೆ ಪರಿವಾರ ಗೌರಿ ಹೋಗಿಯೇ
ಇದೇ ತೆರನಾಗಿ ಹೋಗಬೇಕಾದದ್ದಲ್ಲ. ವಿಶೇಷವಾದಂತಹ ಅಲಂಕಾರದೊಂದಿಗೆ ಹೋಗಬೇಕು ಅಂತಾದ್ರೆ ನೀವು ದಂಡಿಗೆಯಲ್ಲಿ ಏರಿಸಿ ಅವಳನ್ನು ದಕ್ಷಿಣ ಯಾಗಕ್ಕೆ ಕರೆದುಕೊಂಡು ಹೋಗಿ.